ಕಂಟೆಸ್ಟೆಂಟ್ ಎಲ್ರಿಗೂ ಈ ನಿಮ್ಮ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು. ಇದು ವೀಕೆಂಡ್ ನ ಲಾಫಿಂಗ್ ಕಥಕ್ಕಳಿ ಗೆಚ್ಚಿ ಗಿಲಿಗಿಲಿ ಸೀಸನ್ 3 ಪವರ್ಡ್ ಬೈ ಮಾಜಾ ಹಾಗೂ ಪ್ಯಾಂಪರ್ಸ್. ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್, ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಹಾಗೂ ಮಾರತಹಳ್ಳಿ. ಹೋದ್ವಾರ ನಂದಮ್ಮ ಸೂಪರ್ ಸ್ಟಾರ್ ಅವ್ರ ಜೊತೆ ಸೇರ್ಕೊಂಡು ಏನೇನೋ ಸರ್ಕಸ್ ಮಾಡಿ ಒಂದು ಅದ್ಭುತವಾದ ಮಹಾಮಿಲನವನ್ನೇ ಮಾಡಿ ಮುಗಿಸಿದ್ವಿ. ಪಾಪ ನಮ್ಮ ಚಂದ್ರಪ್ರಭಂಗೆ ಡಬಲ್ ಮೀನಿಂಗ್ ಹಾಕಕ್ಕಾಗಿಲ್ಲ, ಮಕ್ಳಿದ್ರು ಅಂತ. ಇನ್ನು ನಮ್ಮ ಲ್ಯಾಂಡ್ ಮಂಜಂಗೆ ದುಷ್ಯಂತಿಗೆ ಡೈಲಾಗ್ ಹೇಳ್ಕೊಡಷ್ಟಲೇ ಸುಸ್ತಾಗ್ಬಿಟ್ಟಿದ್ದ. ಅಂತಂತ ಚಾಲೆಂಜ್ ಗಳನ್ನೆಲ್ಲ ದಾಟಿ ಈಗ ಮತ್ತೆ ನಿಮ್ಮೆಲ್ಲರನ್ನ ನಗ್ಸೋದಕ್ಕೆ ನಮ್ಮ ಟೀಮ್ ರೆಡಿ ಆಗಿದ್ದಾರೆ. ಟೀಮ್ ಆರ್ ಯು ರೆಡಿ? ಇವತ್ತಿನ ನಗುವಿನ ಜರ್ನಿಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಂಬೋಣ. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಂದನವನದ ಚಲುವೆ, ಗಿಚ್ಚಿ ಗಿಲಿಗಿಲಿಯ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್, ಕಿಂಗ್ ಆಫ್ ಕನ್ನಡ ಕಾಮಿಡಿ ಸಾಧು ಮಹಾರಾಜ್, ನ್ಯಾಚುರಲ್ ಕಾಮಿಡಿಯ ಟ್ರೆಂಡ್ ಸೆಟರ್, ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಸರ್ ಸ್ಟೇಜ್. ಸರ್ ಹಲೋ ಹಲೋ ನಮಸ್ಕಾರ. ಓಕೆ ಸರ್, ಏನ್ ಮಾಡ್ಲಿಲ್ಲ ಇವತ್ತು? ಟ್ಯಾಮ್ ಮಾಡ್ಲಿಲ್ಲಲ್ಲ ಸರ್? ಯಾರು ಮಾಡ್ಲಿಲ್ಲ ಏನ್ರಿ ಅಲ್ಲ ಸರ್, ಅದನ್ನ ಪ್ಯಾನ್ ಅಂತೀರಲ್ಲ ಸರ್? ಹಲೋ, ಹಾ ಏನು ದಿನ ಒಬ್ರೆ ಪ್ಯಾ ಮಾಡಕ್ಕಾಗತ್ತಾ? ಅಲ್ಲ ಅವ್ರು ಮಾಡ್ತಾರಲ್ಲ ಅದಕ್ಕೆ ಕೇಳ್ದೆ. ಮಾನಸ, ಶುಂಠಿ ಬೆಳೆಯೋ ಮಾನಸ ಅವರು. ಶುಂಠಿ ಬೆಳ್ಳುಳ್ಳಿ ಮಾಂಸ ಹೆಂಗದು? ಬೆಳೆಯೋ ಮಾನಸ. ಓ, ಶುಂಠಿ ಬೆಳೆಯೋ ಮಾಂಸ. ಓಕೆ, ಚಚ್ಚು ಬಿಸಾಕೋ. ಚಚ್ಚಿದ್ರೆ ಹೋಗ್ಬಿಡ್ತದೆ, ಸುಮ್ಮನೆ ಹಲೋ, ಕೂತ್ಕೊಳ್ಳಿ. ಏನಪ್ಪ ಪಕ್ಕದಲ್ಲಿರೋರು ಯಾರು ಚಚ್ಚಿ ಬಿಸಾಕಕ್ಕೆ? ಪ್ಯಾ ಅಂತಿದ ತಕ್ಷಣ ಎಗರ್ಬೇಕಮ್ಮ. ಓಕೆ ರೆಡಿ ಸರ್? ಸಾಂಗ್ ಸೌಂಡ್ ಪ್ಲೇಸ್. ಅದಷ್ಟು ಮಾತ್ರ ಹಾಕ್ರಿ. ಸಾರ್, ಅಕ್ಕ 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 ನೋಡಿದ್ರ ನಿಮಗೆ ಇದು ಮಾನಸ ಒಬ್ಬರದೇ ಅಲ್ಲ, ಐಡಿಯಾ ಯಾರ್ದೋ ಸ್ಕೆಚ್ಚು. ನಾ ಏನಾರು ಮಾತಾಡಿದ್ದಮ್ಮ? ಏನೋ, ಮಾನಸ ಏನೋ, ಒಟ್ಟಲ್ಲಿ ಥ್ಯಾಂಕ್ ಯು. ಸಾಧು ಸರ್ಗೆ ಆಕ್ಚುಲಿ ಕ್ವಶನ್ ಪೇಪರ್ ಯಾರಾದ್ರೂ ಕೊಡ್ಲಿ, ಯಾವ್ದಾದ್ರೂ ಕೊಡ್ಲಿ, ಆನ್ಸರ್ ಮಾತ್ರ ಒಂದೇ ಅವ್ರದ್ದೇ ಆಗಿರುತ್ತೆ. ಕಡಿಮೆ ಬಹಳ ಒಳ್ಳೆ ಜೋಶಲ್ಲಿ ಇದೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮತ್ತೆ ಇದೇ ವೇದಿಕೆಯಲ್ಲಿ ಇನ್ನೊಂದ್ಸಲ ಹೇಳ್ಬೇಕು, ನಮ್ಮ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿ ನಮ್ಮ ಅರೆ ಸಾಧು ವಾ. ಸರ್ ಇವತ್ತು ಇದು ದೊಡ್ಡ ಬಂದಿದ್ದಾರೆ. ಚಪ್ಪಾಳೆ ಬರ್ಲಿ ಅವ್ರಿಗೆ. ಅವ್ರಿಗೆ ನಾವು ತುಂಬ ಹೃದಯದಿಂದ ಇಂಡಸ್ಟ್ರಿ ಪರವಾಗಿ ನಾವು ಅವ್ರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀವಿ. ಕಂಗ್ರಾಚುಲೇಷನ್ ಸರ್, ತುಂಬಾ ಹೆಮ್ಮೆ ಆಗುತ್ತೆ. ನಿಮ್ಮ ಜೀವನದ ಜರ್ನಿ ಕೂಡ ತುಂಬಾ ಸಿಂಪಲ್ ಆಗಿ ಏನಲ್ಲ. ಇವತ್ತು ಕನ್ನಡ ಚಿತ್ರರಂಗಕ್ಕೆ 90 ವರ್ಷ ತುಂಬಿರುವಂತ ಈ ಸಂದರ್ಭದಲ್ಲಿ ಚಪ್ಪಳೆ ತಟ್ಟರು 90 ವರ್ಷ ತುಂಬಿರುವಂತ ಈ ತರದ ಸಂದರ್ಭದಲ್ಲಿ ನೀವು ಕನ್ನಡ ಚಿತ್ರರಂಗ ಅಕಾಡೆಮಿಯ ಅಧ್ಯಕ್ಷರಾಗಿರೋದು ನಮ್ಮೆಲ್ಲರ ಹೆಮ್ಮೆ ಹಾಗೂ ಈ ವೇದಿಕೆಗೂ ಒಂದು ದೊಡ್ಡ ಕಳಸ ಅಂತ ಹೇಳಿ ಇವತ್ತು ಡಿಕ್ಕಿ ಹೊಡೆದಿದ್ದಕ್ಕೂ ಒಂದು ಗೌರವ ಬಂತು. ನಮ್ಮ ಇಡೀ ಗಿಚ್ಚಿಗಿಲಿಗಿಲಿ ತಂಡದಿಂದ ನಿಮಗೆ ಪ್ರೀತಿಯ ಶುಭಾಶಯಗಳನ್ನ ತಿಳಿಸ್ತಾ ಈ ಗುಚ್ಛ ನಿಮ್ಗೆ. ಒಳ್ಳೆ ಚಪ್ಪಾಳೆ. ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಚೇರ್ಮನ್ ಆಗಿ ನನ್ನ ಗುರುತಿಸಿ ಕೊಟ್ಟಿದ್ದಾರೆ. ನನಗೊಂದೇ ಒಂದು ಆಸೆ ಇದೆ, ಎಲ್ಲ ಕಲಾವಿದರಿಗೆ, ಸಂಗೀತಗಾರರಿಗೆ ಎಲ್ರಿಗೂ ಪೆನ್ಷನ್ ಬರೋ ಥರ ಮಾಡಬೇಕು ಅನ್ನೋದು ಮಹಾದಾಸೆ ನನಗೆ. ಯಾಕೆಂದರೆ ಎಷ್ಟು ಕಲಾವಿದರು 100 ಜನರಲ್ಲಿ ಒಬ್ಬರು ಒಂದು ಮನೆ ಕಟ್ಟಿರ್ಬೋದು, ಅದು 30-40ನೇ. ಸುಮಾರು ಕಲಾವಿದರು ಇವತ್ತು ನಿರಾಶ್ರಿತರು ಅಂಥವ್ರನ್ನೆಲ್ಲ ಗುರುತಿಸಿ ನಮ್ಮ ಅಕಾಡೆಮಿ ಥ್ರೂ ಗೌರ್ಮೆಂಟ್ಗೆ ಶಿಫಾರಸ್ ಮಾಡಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದೊಂದೇ ಇರೋದೇ. ಅಷ್ಟೇ ಟೈಮು ಏನಾದ್ರು ಒಂದು ಕೆಲಸ ಸರಿಯಾಗಿ ನೆರವೇರಿಸಿ
ಅದನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ. ಸೂಪರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬೊಕ್ಕೆ ಅವನೇ ಇಟ್ಕೊಂಡ ಸರ್. ತೋಳಿ ಸರ್, ತೋಳಿ ಸರ್. ಗೊತ್ತಾಯ್ತು ಬಿಡಪ್ಪ. ತೋಳಿ ಸರ್. ಇವತ್ತಿನ ಮೊದಲನೇ ಸ್ಕಿಟ್ ಯಾವ್ದಪ್ಪ ಅಂದ್ರೆ, ನಮ್ಮ ಪ್ರಾಬ್ಲಮ್ ಏನ್ ಬೇಕಾದ್ರೂ ಆಗೋಗ್ಲಿ ರೀ, ಫ್ರೆಂಡ್ ಕಷ್ಟ ಅಂತಂದ್ರೆ ನಾವು ಸಹಾಯ ಮಾಡ್ಲೇಬೇಕು. ಅದೇ ನಮ್ಮ ಪ್ರಾಬ್ಲಮ್ಮೇ ಫ್ರೆಂಡ್ ಪ್ರಾಬ್ಲಮ್ ಆಗೋದ್ರೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಬರ್ತಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಲ್ಯಾಗ್ ಮಂಜು, ಚಿಲ್ಲರ್ ಮಂಜು, ಸೌಮ್ಯ, ದೀಕ್ಷಾ ಹಾಗೂ ನಂದೀಶ್ ಆನ್ ಸ್ಟೇಜ್. ಏನ್ ಜೋಡಿ, ಏನ್ ಜೋಡಿ. ಇದು ಬಾಂಡಿಂಗ್ ಆದ್ರೆ ಮಚ್ಚ. ಲೋ ಮಗ, ಏನೋ ಲೆಟರ್ ಕೊಡ. ಲೇ US ಅಲ್ಲಿ ಜಾಬ್ ಏನೋ? ಮಚ್ಚ ಕಂಗ್ರಾಟ್ಸ್ ಕಣ, ಕಂಗ್ರಾಟ್ಸ್ ಕಣಲೇ. ಚಿಲ್ಲರ್, ಯಾಕೋ US ಜಾಬ್ನ ಅರ್ಧ ಬಿಸಾಕ್ತೆ? ನಾನು ಹೋಗಲ್ಲ ಮಚ್ಚ. ಯಾಕೆ ಪೇಮೆಂಟ್ ಏನಾದ್ರು ಕಡಿಮೆ ಆಯ್ತಾ? 2.5 lakh, 2.5 ಲಕ್ಷ ತಿಂಗಳಗ ಪರ್ ಡೇ. ದಿನಕ್ಕೆ 2.5 ಲಕ್ಷ ಕೊಟ್ಟರು ಹೋಗಲ್ವಲ್ಲೋ? ಓ, ಮೋಸ್ಟ್ ನಿಂಗ್ ಲ್ಯಾಂಗ್ವೇಜ್ ಸಮಸ್ಯೆ ಇರಬೇಕು. ನಿಂಗೆ ಗೊತ್ತಲ್ವೇನೋ, ಐ ನೋ 10 ಲ್ಯಾಂಗ್ವೇಜಸ್. ಐ ನೋ, ಬಟ್ ಏನಾದ್ರು ಫುಡ್ ಗಿಟ್ ಏನಾದ್ರು ಸಮಸ್ಯೆ ನಾ ಪ್ರೊಡಕ್ಷನ್ ಊಟನೇ ಇಷ್ಟು ಚೆನ್ನಾಗಿ ತಿಂತೀನಿ. ಅದ್ರ ಬಗ್ಗೆ ಮತ್ ಎಲ್ಲ ಇದ್ಕೊಂಡು ಏನಕ್ಕೋ ಹೋಗಲ್ಲ? ಅಲ್ಲಿ ನೀನಿರಲ್ಲ ಲ್ಯಾಗು. ಜರವಿದು ಉರುಳಿನ ಜನ್ಮವ ಮರವನೇ ಮರಿ ಹಲೋ ಅಪ್ಪಾಜಿ, ಬೇಡ 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 ಮಗ. ಏನ್ ಬೇಡ ಅಂತಿರೋದು? ನಮ್ಮ ಆಸ್ತಿ ಎಲ್ಲ ಪಾಲಾಗ್ತದೆ ಅಂತ ಕಣೋ. ನನ್ಗೆ 50 ಕೋಟಿ ಬಂದಿದೆ ನನ್ನ ಪಾಲ್ಗೆ, ನನಗೆ ಬೇಡ ಅಂತ ಹೇಳ್ಬಿಟ್ಟೆ. 50 ಕೋಟಿ ಆಸ್ತಿ ಬಂದ್ರು ಯಾಕೋ ಹೋಗಲ್ಲ ಅಂತಿದ್ಯಾ? ಬೆಲೆ ಕಟ್ಟಕ್ ಆಗ್ದಿರೋ ಆಸ್ತಿ ನೀನಿರ್ಬೇಕಾದ್ರೆ ನನಗೇನು? ಒಬ್ಬನೇ ಒಯ್ದರೆ ಹೆಂಗಯ್ಯ, ನಾನುವೇ ಮನ್ಸನ್ನು ಕೋಸಿ ನಂಗುನು ಖುಷಿ ಉಳ್ಸಯ್ಯ. ಮಚ್ಚ ಬರ್ತೀನಿ ಕಣ, ಮತ್ತೆ ಸಿಗ್ತೀನಿ. ಚಿಲ್ಲ 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 ಚಿಲ್ಲ. ಅಯ್ಯಪ್ಪ, ಚಿಲ್ಲ, ನೀನ್ ಏನಕ್ಕೆ ಪದೇ ಪದೇ ನನಗೆ ಎಷ್ಟು ನೋವಾಗುತ್ತೆ ಕಣೋ. ಅಯ್ಯೋ ಅಯ್ಯಪ್ಪ. ಮಗ, ಯಾಕೋ ಪದೇ ಪದೇ ಬೀಳ್ತೀಯ? ನಾನ್ ಪ್ರತಿ ಸಲ ಬಿದ್ದಾಗ್ಲು ನೀ ಬಂದ್ ಸಮಾಧಾನ ಮಾಡೋದು ನನ್ ತಾಯಿನೇ ನೆನಪಾಗುತ್ತೆ ಕಣೋ. ಅಮ್ಮನೇ ಇಲ್ಲದ ಹೊರಗನೆ ಮರಸಿದೆ, ಸುತ್ತಿರೋ ಕೈಯಾದೆ ನೀ, ಹೆದ್ದ ತಾಯಿಗೂ ಮಿಗಿಲಾದೆ ನೀ. ಲ್ಯಾಗು, ಏ ಲ್ಯಾಗು, ಏನೋ ಕೇಳಿದ್ರು ಕೇಳ್ತಾ ರೀತಿ ಹೋಗ್ತಾ ಇದೀಯಾ? ಚಿಲ್ಲ, ನೀನ್ ಲ್ಯಾಗು ಅಂತ ಕರೆದ್ರೆ ನಮ್ಮಪ್ಪ ಮಗು ಅಂತ ಕರೆದಂಗ. ಹಲೋ, ಏನು? ಹೌದಾ? ಯಾವಾಗ? ಯಾವಾಗ? ಏನಾಯ್ತು? ಕಟ್ ಮಾಡ್ಬಿಟ್ರಂತೆ ಕಣೋ. ಕಟ್ ಮಾಡ್ಬಿಟ್ಟ? ಬೆಳಿಗ್ಗೆ ಮನೇಲಿ ಯಾರು ಇರ್ಲಿಲ್ವಂತೆ. ಯಾರು ಇರ್ಲಿಲ್ವ? ಯಾರಿಗೋ ಯಾರೋ ಏನಾಯ್ತು? ರೀಚಾರ್ಜ್ ಇಲ್ಲ ಅಂತ ಮನೆ ಕೇಬಲ್ ಕಟ್ ಮಾಡ್ಬಿಟ್ರಂತೆ ಕಣೋ. ಹೋಗಲೇ. ಹಲೋ, ಏನು ಮುಗಿದೋಯ್ತಂತ? ಮಗ ಮುಗಿದೋಯ್ತಂತ ಕೇಳಲ್ವೇನೋ? ಇನ್ನೇನು ರಾತ್ರಿ ಎಲ್ಲ ವಿಡಿಯೋ ನೋಡಿರ್ತೇನೆ, ನೆಟ್ಟು ಮುಗ್ದೋಗಿರುತ್ತೆ.
ಹಂಗಲ್ಲ ಕಣೋ, ನನ್ ಜೀವನಾನೇ ಮುಗಿದೋಯ್ತಂತೆ ಕಣೋ, ಜೀವನಾನೇ ಮುಗಿದೋಯ್ತು. ಏನಾಯ್ತು ಚಿಲ್ಲರ್, ಯಾಕೋ? ಮಗ, ನಮ್ 10th ಕ್ಲಾಸ್ಮೇಟು ಸಂಜನಾ ಇದ್ಲಲ್ಲ, ಓ ಉಂಡಿ ಸಂಜನಾ. ಅಯ್ಯೋ ಅವಳು ನಾನು ಎಷ್ಟು ಸಾರಿ ಸಿನಿಮಾ ಕರ್ಕೊಂಡು ಹೋಗಿದ್ದೀನಿ ಗೊತ್ತೇನಾ? ಬರೇ ಕಾರಣ ಸೀಟಲ್ಲೇ ಕೂತು ಸಿನಿಮಾ ನೋಡ್ಬಿಟ್ಟಿದೀವಿ. ಈ ಶ್ರೀಮಂತರು ಈ ನಾಯಿನ ಪಾರ್ಕ್ ಕರ್ಕೊಂಡೋಗಿ ಸುತ್ತಾಡಿಸ್ತಾರಲ್ಲ, ಹಂಗ ಸುತ್ತಾಡಿಸ್ಬಿಟ್ಟಿದೆ ಕಣ. ಎಲ್ಗದ ಕರ್ಕೊಂಡು ಹೋಗ್ಬಿಟ್ಟಿದ್ರಿ, ಟ್ರಿಪ್ ಗಿಪ್ ಫುಲ್ ಜಾಲಿ. ಏನ್ ಮಾತಾಡ್ತಿದೀಯೋ ನೀನು? ಮಗ, ಅವಳು ಯಾರಾದ್ರೂ ಮದುವೆ ಆಗೋ ಹುಡುಗ ಇದ್ರೆ ಅವನಂತ ಬಕ್ರ ಇನ್ನೊಬ್ಬಿಲ್ಲ ಕಣ. ಲೋ ಮಗ, ನಾನು ಮಗ ನೀನು ಅವಳು ನಾನೇನು ಮಾಡಿಲ್ಲ ಕಣ, ನಾನೇನು ಮಾಡಿ. ನೀನೇನು ಮಾಡಿಲ್ಲ ಅಂತ ಕೂಡ ನಂಬೋಂತ ದಡ್ ನನ್ ಮಗ ಅಲ್ಲ ನಾನು. ಅವಳ ಬಗ್ಗೆ ಹೇಳ್ತಾ ಇಲ್ಲ, ಅವಳ ಫ್ರೆಂಡು ಸೌಮ್ಯ ಇದ್ದಾಳ. ಚಿಲ್ಲದೆ ಎದ್ದಳ ಮಾಡಿದೆ ಸೌಮ್ಯ ಹಿಂಗೆ. ಇಲ್ಲ ಕಣ, ಅವಳು ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳಕ್ ಬಂದೆ. ಇದನ್ನ ಮೊದ್ಲೇ ಹೇಳಿ ಸಾಯೋದಲ್ವೇನೋ, ನಾಯಿ ಜೀವ ಬಾಯಿ ಬಂದ್ಬಿಟ್ಟಿತ್ತು. ಮಗ, ನಾನ್ ಸೌಮ್ಯನ್ ಲವ್ ಮಾಡ್ತಿದ್ದೀರಿ ಕಣೋ. ಇಷ್ಟ ದಿನ ನನ್ನ ಎದೆ ಮೇಲೆ ಆಟ ಆಡ್ದೋಳು ಇವತ್ತು ಹಸೆಮಣೆ ಮೇಲೆ ಕೂತಿದ್ದಾಳ ಕಣೋ. ಬಿಡ, ಒದ್ದೆ ಆದ್ಮೇಲೆ ಎದ್ದು ಬರ್ತಾಳೆ. ಹಸೆಮಣೆ ಅಂದ್ರೆ ನೀರ್ ಹಾಕಿರೋ ಮನೆ ಅಲ್ಲ ಕಣೋ, ಮದುವೆ ಆಗಕ್ ರೆಡಿಯಾಗಿ ಹಸೆಮಣೆ ಮೇಲೆ ಕೂತಿದ್ದಾಳೆ ಅಂದೆ. ಹೌದಾ ಮಗ, ಅವಳಿಲ್ಲ ಅಂದ್ರೆ ನಾವ್ ಬದುಕಿರಲ್ಲ ಕಣೋ, ಸತ್ತೋಗ್ಬಿಡ್ತಿಲ್ಲ. ನಾನಿಲ್ಬೇಡ, ನಾನಿಲ್ಬೇಡ, ಹೊಡಿ ಮೆಟ್ ಮೆಟ್ಟಲ್ಲಿ ಹೊಡೆದ್ಬಿಡು. ನಾನಿಲ್ಬೇಡ. ಅದಕ್ಕೆ ಸಾಯೋದೇನೋ, ಸಾಯಕ್ ಹೋಗ್ಬೇಡ ಕಣ ಚಿಲ್ಲಾರ್. ನೀರಿಲ್ದಿರೋ ಶಿಪ್ಪು, ನೀನಿಲ್ದಿರೋ ಫ್ರೆಂಡ್ಶಿಪ್ಪು ನನಗ್ ಬೇಕಾಗಿಲ್ಲ ಕಣ. ಲೇ ಚಿಲ್ಲರ್, ನಿನಗೋಸ್ಕರ ಅವಳು ಎಂತ ಶ್ರೀಮಂತ ಹುಡುಗಿ ಆಗಿರ್ಲಿ, ಎತ್ತಾಕ ಬಂದು ನಾನ್ ನಿನಗ್ ಮದುವೆ ಮಾಡಿಸ್ತೀನಿ ಕಣ. ಇದು ಕಣ ಫ್ರೆಂಡ್ಶಿಪ್ ಅಂದ್ರೆ. ಬಾ ಮಗ, ಹೋಗೋಣ, ನಡಿ ಬಾ. ಯಾರೋ ನಿನ್ ಹುಡುಗಿ? ಅವಳ ನಡಿ ನಡಿ, ಬಾ 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 ಬಾ. ಕರೆದು ಕೂಡ ಹೋಗ್ತಾ ಇದೀಯಾ? ನಾನು ಮದುವೆ ಆಗ್ಬೇಕು. ಮದುವೆ ಆಗ್ಬೇಕ? ಹೋಗಮ್ಮ ಕಡೆಗೆ. ಮದುವೆ ಆಗ್ತಿರಲ್ಲ ಇವಳಲ್ಲ ಕಣ. ಮತ್ತೆ ಇಷ್ಟೊಂದ್ ಜನ ಅವರೆಲ್ಲ ಏನು ಮಾಡೋದು? ಎಲ್ಲ ಕೆಡ್ಸ್ಕೊಬಿಡ ಕಣ. ಬಾ. ನೀವೆಲ್ಲ ಯಾರ ಕಡೆಯವರು? ಗಂಡಿನ ಕಡೆಯವರ? ಅಲ್ಲಿ ಕುಡಿದು ಗೊಬ್ಬರ ಎಲ್ಲ ಹಾಳು ಮಾಡ್ತಾವನೆ, ಊಟದೆಲ್ಲ ವಾಂತಿ ಮಾಡ್ತಾವನೆ. ಹೋಗ್ರಿ, ಹೋಗಿ ಎಲ್ಲ ಎಲ್ಲ ಇಲ್ಲ ಈ ಕಡೆ ಹೋಗ್ರಿ. ಹಲೋ ಗುಂಗುರು, ಇವೆಲ್ಲ ಯಾವ ತಗೊಂಡು ಹೋಗ್ತಾರೆ? ನಡಿ ಬಾಗ ನಡಿ, ನಡಿ. ಅಯ್ಯೋ, ಕರೆದು ಬಿಟ್ಟು ಸುಮ್ಮನೆ ನೋಡ್ಕೋ ಚಂದ್ರಪ್ಪ,